ನಮಸ್ಕಾರ ಎಲ್ಲರಿಗೂ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಭಗವದ್ಗೀತೆಯು ಅತ್ಯಂತ ಮಹತ್ವದ ಗ್ರಂಥ. ಇದು ಕೇವಲ ಧಾರ್ಮಿಕ ಗ್ರಂಥವಲ್ಲ, ಆದರೆ ಜೀವನವನ್ನು ಸುಗಮವಾಗಿ ನಡೆಸುವ, ಅದನ್ನು ಸಾರ್ಥಕಗೊಳಿಸಿಕೊಳ್ಳಲು ನಮಗೆ ಮಾರ್ಗದರ್ಶನ ನೀಡುವ ಶ್ರೇಷ್ಠ ಗ್ರಂಥ. ಜೀವನ ಎಂದರೆ ಏನು, ಅದನ್ನು ಹೇಗೆ ಸಾಗಿಸಬೇಕು, ನಮ್ಮ ಕರ್ತವ್ಯವೇನು, ಈ ಎಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯಲ್ಲಿ ಉತ್ತರವಿದೆ. ಭಗವದ್ಗೀತೆಯ ಪ್ರಮುಖ ಸಂದೇಶವೆಂದರೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದರೆ ನೀವು ಕೇವಲ ನಿಮ್ಮ ಕಾರ್ಯಕ್ಕೆ ಮಾತ್ರ ಆಧಿಪತ್ಯ ಹೊಂದಿದ್ದರೆ ಫಲದ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಈ ನುಡಿಗೆ ಆಧುನಿಕ ಜೀವನದಲ್ಲೂ ಅನೇಕ ಅರ್ಥಗಳಿವೆ. ನಾವು ನಿರಂತರವಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ಫಲಾಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸಿದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಈ ಪಾಠ ನಮ್ಮನ್ನು ಸೋಲು ಯಶಸ್ಸು ಎಂಬ ಭಾವನೆಗಳಿಂದ ಮುಕ್ತಗೊಳಿಸುತ್ತದೆ. ಭಗವದ್ಗೀತೆಯಲ್ಲಿ ಸಂಯಮಂ ಸದಾ ಜಪೇತ್ ಎಂದು ಸಮತೋಲನದ ಮಹತ್ವವನ್ನು ತಿಳಿಸಲಾಗಿದೆ. ಅರ್ಥಾತ್ ಜೀವನದಲ್ಲಿ ಸುಖ ದುಃಖ, ಜಯ ಸೋಲು, ಲಾಭ ನಷ್ಟ ಎಲ್ಲವೂ ತಾತ್ಕಾಲಿಕ. ನಮಗೆ ಸಂತೋಷ ಬಂದಾಗ ಅತಿಯಾಗಿ ಹಿಗ್ಗಬಾರದು, ದುಃಖ ಬಂದಾಗ ಅತಿಯಾಗಿ ಕುಗ್ಗಬಾರದು, ಏಕೆಂದರೆ ಎಲ್ಲವೂ ಚರಾಚರ ಸ್ವಭಾವದವು. ಇದು ನಮ್ಮ ಆತ್ಮ ಸಂಯಮವನ್ನು ಹೆಚ್ಚಿಸಲು ಸಹಾಯಕ. ಗೀತೆಯಲ್ಲಿರುವ ಮತ್ತೊಂದು ಪ್ರಮುಖ ತತ್ವವೆಂದರೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ಎಂಬ ವಾಕ್ಯ. ಅಂದರೆ ನಮ್ಮ ಶರೀರವು ನಾಶವಾಗಬಹುದು, ಆದರೆ ಆತ್ಮ ಎಂದಿಗೂ ನಾಶವಾಗದು. ಜೀವನವು ಶಾಶ್ವತ ಅಲ್ಲ, ಆದರೆ ನಮ್ಮ ಆತ್ಮ ಶಾಶ್ವತ. ಈ ತತ್ವವನ್ನು ಅರಿತುಕೊಂಡರೆ ನಾವು ಭಯ, ನಿರಾಸೆ, ಅಂಜಿಕೆಗಳಿಂದ ಮುಕ್ತರಾಗಿ ನಿರಂತರ ಸಾಧನೆ ಮಾಡಬಹುದು. ಜ್ಞಾನ ಮತ್ತು ಭಕ್ತಿ ಜೀವನದ ಪೂರಕ ಅಂಶಗಳು. ಗೀತೆಯಲ್ಲಿ 3 ಮಾರ್ಗಗಳನ್ನು ಅತ್ಯಂತ ಮಹತ್ವದಿಂದ ವಿವರಿಸಲಾಗಿದೆ. ಜ್ಞಾನಯೋಗ, ಜ್ಞಾನವನ್ನು ಸಂಪಾದಿಸುವುದು, ಅರ್ಥಗರ್ಭಿತ ಬದುಕನ್ನು ನಡೆಸುವುದು. ಭಕ್ತಿಯೋಗ, ಪ್ರೀತಿಯಿಂದ ಭಕ್ತಿಯಿಂದ ದೇವರ ಮೇಲೆ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಬದುಕುವುದು. ಕರ್ಮಯೋಗ, ಯಾವುದೇ ನಿರೀಕ್ಷೆ ಇಲ್ಲದೆ ಶ್ರದ್ಧೆಯಿಂದ ಶುದ್ಧ ಮನಸ್ಸಿನಿಂದ ಕಾರ್ಯನಿರ್ವಹಿಸುವುದು. ಈ 3 ಮಾರ್ಗಗಳಲ್ಲಿ ಯಾವುದನ್ನಾದರೂ ಅನುಸರಿಸಿದರೆ ಜೀವನವನ್ನು ಸುಗಮವಾಗಿ ಸಾಗಿಸಬಹುದು. ಭಯವಿಲ್ಲದ ಜೀವನ, ಧೈರ್ಯ ಮತ್ತು ವಿಶ್ವಾಸ. ಅರ್ಜುನನಿಗೆ ಕೌರವರು ಎದುರಾದಾಗ ಅವನ ಮನಸ್ಸು ದುರ್ಬಲವಾಯಿತು. ಈ ಸಂದರ್ಭದಲ್ಲಿ ಕೃಷ್ಣನು ಅವನಿಗೆ ಯೋಗಕ್ಷೇಮಂ ವಹಾಮ್ಯಹಂ ಎಂದು ಹೇಳುತ್ತಾರೆ. ಅಂದರೆ ನಾನು ನನ್ನ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ. ನಾವು ನಮ್ಮ ಕರ್ತವ್ಯದಲ್ಲಿ ನಿಷ್ಠೆಯಾಗಿರಬೇಕು. ಧರ್ಮದ ಹಾದಿಯಲ್ಲಿದ್ದರೆ ಪರಮಾತ್ಮನ ಕೃಪೆಯಿಂದ ಎಲ್ಲವೂ ನಮ್ಮ ಕೈ ಸೇರುತ್ತದೆ. ಗೀತೆಯಲ್ಲಿ ಸತ್ಯ, ಧರ್ಮ, ನೀತಿ ಮತ್ತು ಕರ್ಮದ ಬಗ್ಗೆ ಸೊಗಸಾದ ವಿವರಣೆ ಇದೆ. ಬದುಕಿನಲ್ಲಿ ಅನೈತಿಕ ಮಾರ್ಗ, ಮೋಸ, ದುರಾಸೆ, ಅಹಂಕಾರ ಇವೆಲ್ಲವೂ ತಾತ್ಕಾಲಿಕವಾದ ಯಶಸ್ಸನ್ನು ನೀಡಬಹುದು, ಆದರೆ ಶಾಶ್ವತ ಸಮಾಧಾನ, ನೆಮ್ಮದಿ, ಸಂತೋಷ ಇವುಗಳನ್ನು ಪಡೆಯಲು ಸತ್ಯ ಮತ್ತು ಧರ್ಮದ ಹಾದಿ ಅವಶ್ಯಕ. ಸಮರ್ಪಣೆ, ಏಕೆಂದರೆ ನಾವು ಏನು ಕೊಂಡು ಹೋಗುವುದಿಲ್ಲ. ಗೀತೆಯ ಇನ್ನೊಂದು ಮಹತ್ವದ ಭಾಗವೆಂದರೆ ತ್ಯಾಗೇನ ಏವ ಅಮೃತತ್ವ ಮಾನಶುಃ. ಎಂದರೆ ಯೋಗದಲ್ಲಿ ಶಾಶ್ವತ ಸುಖವಿದೆ. ನಾವು ಜೀವನದಲ್ಲಿ ಸಂಪತ್ತು, ಅಧಿಕಾರ, ಹೆಸರು, ಪ್ರಭಾವ ಎಲ್ಲವನ್ನೂ ಸಂಪಾದಿಸುತ್ತೇವೆ, ಆದರೆ ಅಂತಿಮವಾಗಿ ಏನನ್ನೂ ಕೊಂಡು ಹೋಗುವುದಿಲ್ಲ. ಅದಕ್ಕಾಗಿ ಅಹಂಕಾರ, ಸ್ವಾರ್ಥ, ಅತಿಯಾದ ಆಸೆಯನ್ನು ತೊರೆದು ಸಮಾಜಕ್ಕೆ ಒಳಿತನ್ನು ಮಾಡುವ ಜೀವನವನ್ನು ನಡೆಸಬೇಕು. ಜೀವನದಲ್ಲಿ ಅನೇಕ ಸವಾಲುಗಳು ಬರುತ್ತವೆ. ಅದನ್ನು ನಿಭಾಯಿಸಲು ಗೀತೆಯಲ್ಲಿ ಕೇವಲ ಜ್ಞಾನ ಮಾತ್ರವಲ್ಲ, ಬಲವೂ ಅಗತ್ಯ ಎಂಬುದನ್ನು ತಿಳಿಸಲಾಗಿದೆ. ಹೋರಾಟ, ಪ್ರಾಮಾಣಿಕತೆ, ಧೈರ್ಯ, ದೃಢ ನಿಶ್ಚಯ ಇವುಗಳ ಜೊತೆಗೆ ಸಂಯಮವೂ ಅಗತ್ಯ. ಇಂಥ ಇಂದ್ರಿಯಗಳನ್ನು ನಿಯಂತ್ರಿಸಿದ್ದರೆ ಜೀವನದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲಾಗದು. ಗೀತೆಯಲ್ಲಿ ನಮಗೆ ಮತ್ತೊಂದು ಪಾಠ ಸಿಗುವುದೆಂದರೆ ಜೀವನದಲ್ಲಿ ಕೇವಲ ಸ್ವಾರ್ಥದ ಬಗ್ಗೆ ಯೋಚಿಸದೆ ಸಮಾಜದ ಒಳಿತಿಗಾಗಿ ಬದುಕಬೇಕು. ಪರೋಪಕಾರವೇ ಮನುಷ್ಯನ ಉನ್ನತಿಯ ಮಾರ್ಗ. ಜಗತ್ತಿನಲ್ಲಿ ಕೊನೆಗೂ ನಮ್ಮ ಒಳ್ಳೆಯ ಕರ್ಮಗಳನ್ನು ಮಾತ್ರ ಉಳಿಯುತ್ತವೆ. ಗೀತೆಯ ಮಹತ್ವದ ಸಾರವೆಂದರೆ ಜೀವನವನ್ನು ಒತ್ತಡದಿಂದ, ಅತಿಯಾದ ಆತಂಕದಿಂದ, ದ್ವೇಷದಿಂದ, ಅಹಂಕಾರದಿಂದ ನಡೆಸಬಾರದು. ಜೀವನ ಸರಳ ಆದರೆ ಶ್ರೇಷ್ಠವಾಗಿರಬೇಕು. ನಾವು ಎಷ್ಟು ಸಂಪತ್ತು ಸಂಪಾದಿಸಿದರೂ, ಎಷ್ಟು ಸಾಧನೆ ಮಾಡಿದರೂ ಸಂತೋಷ, ನೆಮ್ಮದಿ ಮತ್ತು ಮಾನವೀಯತೆ ಇಲ್ಲದೆ ಅದಕ್ಕೆ ಅರ್ಥವಿಲ್ಲ. ಭಗವದ್ಗೀತೆಯ ಪಾಠಗಳು ನಮಗೆ ಜೀವನದಲ್ಲಿ ಹೇಗೆ ನಡೆಸಬೇಕು ಎಂಬುದರ ಬಗ್ಗೆ ಸ್ಪಷ್ಟ ಮಾರ್ಗದರ್ಶನ ನೀಡುತ್ತವೆ. ಯಾವಾಗಲೂ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು, ಫಲದ ಬಗ್ಗೆ ಚಿಂತಿಸಬಾರದು. ಜೀವನದಲ್ಲಿ ಸಮತೋಲನ ಇರಬೇಕು.
ಆತ್ಮ ಶಾಶ್ವತ, ಶರೀರ ಮಾತ್ರ ನಶ್ವರ. ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿರಬೇಕು. ಪರೋಪಕಾರಿ ಮನೋಭಾವ ಇರಬೇಕು. ಸಂಯಮ ಮತ್ತು ಧೈರ್ಯ ನಮ್ಮ ಆಸ್ತಿಯಾಗಬೇಕು. ನಾವು ಈ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು, ನೆಮ್ಮದಿ, ಶ್ರೇಷ್ಠ ಜೀವನ ನಮ್ಮದಾಗುತ್ತದೆ. ಭಗವದ್ಗೀತೆಯ ಸಂದೇಶವನ್ನು ಜೀವನದಲ್ಲಿ ಅನುಸರಿಸಿದರೆ ಶ್ರೇಷ್ಠ ಮತ್ತು ಶಾಂತಿಯುತ ಜೀವನವನ್ನು ಸಾಗಿಸಬಹುದು. ಧನ್ಯವಾದಗಳು.